ಸಮಸ್ತ ಕರ್ನಾಟಕದ ಜನತೆಗೆ ಈಗ ಆಲ್ರೆಡಿ ಬಿಗ್ ಬಾಸ್ ಕಾರ್ಯಕ್ರಮ ಶುರು ಅಂತೂ ಆಗೇ ಹೋಯ್ತು. ಸೀಸನ್ 13ರದು ಏನು ಶುರುವಾಗಿದೆ ಅಂತಂದರೆ, ಈಗ ಬಿಗ್ ಬಾಸಲ್ಲಿ ಈಗ 60 ಜನವನ್ನು ಸೆಲೆಕ್ಟ್ ಮಾಡಿದ್ದಾರಂತೆ. ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿದ್ರು. ಯಾಕೆಂದರೆ ಸಾಮಾನ್ಯ ಜನಗಳು ಕೂಡ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಿಂದ ಈಗ ಅದರಲ್ಲಿ 60 ಜನವನ್ನು ಸೆಲೆಕ್ಟ್ ಮಾಡಿದ್ದಾರೆ. ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡೋಣ. ಇವತ್ತು 16ನೇ ತಾರೀಕಿಂದ ಅಗ್ನಿ ಪರೀಕ್ಷೆ ಅಂತೇಳಿ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಇವತ್ತು ಶುರುವಾಗಿದೆ. ಇವತ್ತು ಯಾರ್ಯಾರಿದ್ರು, ಏನೇನು ಬಂದರು, ಎಷ್ಟು ಜನ ಸೆಲೆಕ್ಟ್ ಆದರು, ಎಷ್ಟು ಜನ ಹೋದ್ರು ಅನ್ನೋದ್ರ ಬಗ್ಗೆ ಡೈರೆಕ್ಟಾಗಿ ಬಂದ್ಬಿಡೋಣ. ಮೊದಲಿಗೆ ಇಲ್ಲಿ 4 ಜನ ಗೆಸ್ಟ್ ಇದ್ದರು. ಗೆಸ್ಟ್ ಯಾರ್ಯಾರಿತ್ತು ಅಂತಂದರೆ, ನಿಮ್ಗೆ ಮೊದಲೇ ಗೊತ್ತಿರುವಂಗೆ ಶೃಂಗೇರಿ ಸಂಗೀತ ಮತ್ತು ವಿನಯ್ ಅವರು, ಅವರಿಬ್ಬರು ಅವ್ರ ಜೊತೆಗೆ ಇಬ್ಬರು ಬಿಗ್ ಬಾಸನ್ನು ವಿನ್ನರ್ ಆಗಿರುವಂಥ ಚಂದನ್ ಶೆಟ್ಟಿ ಮತ್ತು ಶ್ರುತಿ ಮೇಡಮ್ ಅವರು, ಒಟ್ಟು 4 ಜನ ಗೆಸ್ಟ್ಗಳಾಗಿದ್ದಾರೆ. ಈ ಗೆಸ್ಟ್ಗಳ ಕಾರ್ಯಕ್ರಮ ಏನು ಅಂತಂದರೆ, ಇವ್ರ ಕೆಲಸ ಬರುವಂಥ ಕಂಟೆಸ್ಟೆಂಟ್ಗಳಿಗೆ ಅವರಿಗೆ ಒಂದು 5 ನಿಮಿಷ ಟೈಮನ್ನು ಕೊಡ್ತಾರೆ. 5 ನಿಮಿಷ ಟೈಮ್ ಕೊಟ್ಟಾಗ ಅವ್ರು ಏನು ಅಂತ ಪ್ರೂವ್ ಮಾಡಬೇಕು. ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂದರೆ ಏನಕ್ಕೋಸ್ಕರ ಹೋಗಬೇಕು ಅಂದರೆ, ಇವ್ರೇನು ಮೊದಲು ನೀವು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರು, ಅದನ್ನು ಮತ್ತೆ ಕೇಳ್ತಿದ್ದಾರೆ. ಏನಂತ ಅಂದರೆ, ಬಿಗ್ ಬಾಸ್ ಮನೆ ಒಳಗಡೆ ಯಾಕೆ ಹೋಗಬೇಕು ಅನ್ನೋದಕ್ಕೆ ಒಂದು ಕೇಳ್ತಾರೆ. ಅದಕ್ಕೆ ಕರೆಕ್ಟಾಗಿ ಪ್ರಾಪರ್ ರೀಸನ್ ಕೊಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಬೇಕು. ಅದು ಸೆಲೆಕ್ಟ್ ಹೇಗೆ ಮಾಡ್ತಾರೆ ಅಂದರೆ, 4 ಜನಕ್ಕೂ ಕೂಡ ಗ್ರೀನ್ ರೆಡ್ ಅಂತ ಒಂದು ಬಜಾರ್ ಕೊಟ್ಟಿರ್ತಾರೆ. ಗ್ರೀನ್ ಬಂದರೆ ಸೆಲೆಕ್ಟೆಡ್ ಅಂತ, ರೆಡ್ ಬಂದರೆ ಸೆಲೆಕ್ಟ್ ಇಲ್ಲ ಅಂತ. 4 ಜನ ಸೆಲೆಕ್ಟ್ ಮಾಡಿದ್ರೆ ಒಂದು ಸ್ಟಾರ್ ಕ್ಯಾಟಗರಿ ಅಂತೇಳಿ ಅವ್ರನ್ನ ಆಯ್ಕೆ ಮಾಡ್ತಾರೆ. 3 ಜನ ಕೊಟ್ಟರು ಪೆಂಡಿಂಗ್ ಇಡ್ತಾರೆ. ಆಯ್ಕೆ ಆಗಿರ್ತಾರೆ, ಅವರು ಪೆಂಡಿಂಗ್ ಇರ್ತಾರೆ. ಇಬ್ಬರು ಕೊಟ್ಟಿಲ್ಲ, ಇಬ್ಬರು ಗ್ರೀನ್ ಕೊಟ್ಟಿದ್ರೆ ಅವ್ರನ್ನೂ ಕೂಡ ಪೆಂಡಿಂಗಲ್ಲಿ ಇಟ್ಟಿರ್ತಾರೆ. ಒಬ್ಬರು ಕೊಟ್ಟು 3 ಜನ ಕೊಟ್ಟಿಲ್ಲ ಅಂದರೆ ಅವ್ರ ಮನೆಗೆ ಹೋಗಬೇಕು. ಈ ಥರದ ಒಂದು ಕಂಡೀಷನ್ ಮೇಲೆ ಇರ್ತಾರೆ. ಮೊದಲಿಗೆ ಯಾರು ಬಂದರು ಅಂತಂದರೆ, ಇವತ್ತಿಗೆ ಬಂದಂಥವ್ರು ಮೊದಲನೇವ್ರು ಯಾರು ಅಂತಂದರೆ, ಮೊದಲಿಗೆ ಒಂದು ಹೆಣ್ಮಗಳು ಬಂದದ್ದು ಯಾರು ಅಂತಂದರೆ, 24 ವರ್ಷದ ದೀಕ್ಷಾ ಶೆಟ್ಟಿ ಅಂತೇಳಿ ಉಡುಪಿಯ ಹುಡುಗಿ. ಆಕೆ ಬರ್ತಾ ಇದ್ದಂಗೆ ಸಖತ್ತಾಗಿ ಆ್ಯಕ್ಟಿವ್ ಆಗಿ ಜೋಸಾಗಿ ಸಖತ್ತಾಗಿ ಬಂದಳು. ಆ ಜೋಸ್ ನಮಗೂ ಕೂಡ ನೋಡೋಕೆ ಸಖತ್ತಾಗಿತ್ತು. ಆಕೆ ಏನು ಕೆಲಸ ಮಾಡ್ತಿದ್ದಾಳೆ ಅಂತಂದರೆ, 9 to 5 ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬ ಎಂಪ್ಲಾಯಿ. ಆದರೆ ಆಕೆ ಒಂದು 5 ನಿಮಿಷ, ಒಂದು 2-3 ನಿಮಿಷ ಮಾತಾಡ್ತಾಳೆ. ಕುಂದಾಪುರ ಭಾಷೆ, ಇದು ಉಡುಪಿ ಭಾಷೆಯಲ್ಲಿ ಮಾತಾಡ್ತಾಳೆ. ಆಗ ಅವರೆಲ್ಲರೂ ಕೂಡ ವಿನಯ್ ಅವರು ಹೇಳ್ತಾರೆ, ನೀವು ಮಾತಾಡ್ತಾ ಇರೋದು, ವಿನಯ್ ಅವರು ಮತ್ತು ಚಂದನ್ ಅವರು ಹೇಳ್ತಾರೆ, ನೀವು ಮಾತಾಡ್ತಾ ಇರೋದು ನಮಗೇನು ಅಷ್ಟೇನು ಅನ್ನಿಸ್ತಾ ಇಲ್ಲ ಬೇರೆ ಅಂದಾಗ, ಆಕೆ ಹೇಳ್ತಾಳೆ, ಅಂದರೆ ನಾನು ಮಾತಾಡ್ತಾ ಇರೋದು ನಿಮಗೇನು ಇಷ್ಟ ಆಗ್ತಿಲ್ವಾ ಅಂತಂದ್ರೆ, ಏನು ಇಷ್ಟ ಆಗ್ತಿಲ್ಲ ಅಂದರೆ ಟೋಟಲ್ 4 ಜನ ಹೇಳ್ತಾರೆ. ಹೇಳಿದ್ಮೇಲೆ ನಿಮ್ಗೊಂದು ಟಾಸ್ಕ್ ಕೊಡ್ತೀವಿ, ಟಾಸ್ಕ್ ಕೊಟ್ಟರೆ ಅದರಲ್ಲಿ ವಿನ್ ಆದರೆ ನೋಡೋಣ ಅಂತ ಹೇಳ್ತಾರೆ. ಜಸ್ಟ್ ಅದಕ್ಕಿಂತ ಹೇಳೋಕ್ಕೆ ಮುಂಚೆನೇ ಆ ಹುಡುಗಿ ಹೇಳೋಕ್ಕೆ ಶುರು ಮಾಡ್ತಾಳೆ, ನಮ್ಮ ಮನೇಲಿ 4 ಜನ ಇರೋದು, ನಮ್ಮಪ್ಪ, ಅಮ್ಮ, ತಂಗಿ, ಅಪ್ಪ, ನಾವು ಯಾವಾಗಲೂ ಕಿತ್ತಾಡ್ತಾ ಇರ್ತೀವಿ, ಜಗಳ ಆಡ್ತಾ ಇರ್ತೀವಿ, ಅದೆಲ್ಲ ವರ್ಕೌಟ್ ಆಗಲ್ಲ ನಾವು ಅಂತೇಳಿ ಒಂದು ಟಾಸ್ಕ್ ಕೊಡ್ತಾರೆ. ಏನು ಟಾಸ್ಕ್ ಅಂತಂದರೆ, ಮೊದಲಿಗೆ ಆ ಟಾಸ್ಕ್ ಏನು ಕೊಡ್ತಾರೆ ಅಂತಂದರೆ, ಅವಳು ಕಂಪ್ನಿ ಕೆಲಸ ಮಾಡ್ತಿರುವಂಥ IT ಕಂಪ್ನಿಗೆ ಫೋನ್ ಮಾಡಿ, ನಾಳೆಯಿಂದ ನಾನು ಕೆಲಸಕ್ಕೆ ಬರಲ್ಲ ಅಂತೇಳಿ ರಿಸೈನ್ ಮಾಡು ಅಂತ ಹೇಳ್ತಾರೆ. ಅದೊಂದು ರೀತಿ ಎಂಥ ಇದು ಬಿಗ್ ಬಾಸ್ಗೆ ಏನೇನೆಲ್ಲ ತಗೊಬಿಡಬೇಕು. ಒಂದು IT ಕಂಪ್ನಿ ಕೆಲಸ ತಗೋಬೇಕು ಅಂದರೆ ಇವತ್ತು ಎಷ್ಟು ಕಷ್ಟ ಐತೆ. ಇಂಜಿನಿಯರಿಂಗ್ ಓದಿ, PUC ಡಿಗ್ರಿ ಏನೇನೋ ಓದಿ IT ಕಂಪ್ನಿ ಕೆಲಸ ತಗೋತಾರೆ. ಆದರೆ ಆಕೆ ಬಿಗ್ ಬಾಸಲ್ಲಿ ಉಳಿಬೇಕು ಅಂತಂದರೆ ಅದೊಂದು ಟಾಸ್ಕ್ ಆಕೆಗೆ. ಆ ಮೊದಲನೇ ಟಾಸ್ಕ್ ಕೊಟ್ಟಿದ್ದು ಅದು ಫೋನ್ ಮಾಡು ಅಂತಂದಾಗ ಆಕೆ ಮೇಲೆ ಕಣ್ಬಾಯಿ ಎಲ್ಲ ಬಿಡ್ತಾಳೆ. ಓ ಗಾಡ್ ಹೇಗೆ ಅಂತಂದಾಗ ಇವ್ರು ಹೇಳ್ತಾರೆ, ಯಾರು ನಿರಂಜನ್ ದೇಶಪಾಂಡೆ ಇದರ ಒಂದು ಆ್ಯಂಕರು, ಈ ಅಗ್ನಿ ಪರೀಕ್ಷೆಗೆ ನಮ್ಮ ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಅವರೇ ಬರ್ತಾರೆ ಅಂತ ಹೇಳಿದಾಗ, ನೀವು ಮಾಡಲೇಬೇಕಿದೇನು ತಮಾಷೆ ಅಲ್ಲ ಅಂತಂದಾಗ ಸರಿ ಅಂದ್ಬಿಟ್ಟು ಅವ್ರ ಮ್ಯಾನೇಜರ್ಗೆ ಫೋನ್ ಮಾಡಿಕೊಡ್ತಾರೆ. ಮ್ಯಾನೇಜರ್ಗೆ ಫೋನ್ ಮಾಡಿದಾಗ, ಸರ್ ನಮಸ್ತೆ, ಫ್ರೀ ಇದ್ದೀರಾ ಅಂತ ಆಕೆ ಮಾತಾಡ್ತಾರೆ. ಫ್ರೀ ಇದ್ದೀವಿ ಅಂತ, ಎಲ್ಲಿದ್ದೀವಿ ಅಂತ, ನಾನು ಹೊರಗಡೆ ಊರಲ್ಲಿದ್ದೀನಿ ಅಂತಂದಾಗ, ನಾಳೆಯಿಂದ ನಾನು ಕೆಲ್ಸಕ್ಕೆ ಬರಲ್ಲ ಅಂತ. ಯಾಕೆ ಅಂತಂದಾಗ, ನಾನು ಮೊದಲೇ ಹೇಳ್ತಿದ್ನಲ್ಲ ಅಲ್ಲಿ ಒಳ್ಳೆ ಕಲ್ಚರ್ ಇಲ್ಲ, ಹೀಗೆ ನಾನು ಬರಲ್ಲ ಅಂದ ತಕ್ಷಣ ಅವ್ರು ಫೋನ್ ಕಟ್ ಮಾಡಿಬಿಡ್ತಾರೆ. ಫೋನ್ ಕಟ್ ಮಾಡಿದ ತಕ್ಷಣ ನಾನು ರಿಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾರೆ. ಹೇಳಿದ ತಕ್ಷಣವೇ ಇವರು ಅಷ್ಟೊತ್ತಿಗೆ ಅವ್ರು 5 ನಿಮಿಷ ಆಕೆ ಸಮಯ ಮುಗಿಯುತ್ತೆ. ಆಗ ನಿರಂಜನ್ ಅವರು ಹೇಳ್ತಾರೆ, ನಿಮ್ಮ ಒಂದು ಪರ್ಫಾರ್ಮೆನ್ಸು ಗೆಸ್ಟ್ಗಳಿಗೆ ಇಷ್ಟ ಆಗಿದೆ ಇಲ್ಲೋ ನೋಡೋಣ, ಕೇಳೋಣ ಅಂತ ಹೇಳಿದಾಗ, ಮೊದಲಿಗೆ ಇವ್ರು ಕೇಳಿದಾಗ ಇದರಲ್ಲಿ ತುಂಬ ಮಾತುಕತೆಗಳು ಸಾಕಷ್ಟು ನಡೀತವೆ. ನಡೆದಾಗ ಅದರಲ್ಲಿ ಇಬ್ಬರು ರೆಡ್, ಇಬ್ಬರು ಗ್ರೀನ್ ಕೊಡ್ತಾರೆ. ಯಾರು ಅಂತಂದರೆ ಚಂದನ್ ಮತ್ತು ಸಂಗೀತ. ಚಂದನ್ ಶೆಟ್ಟಿ ಮತ್ತು ಸಂಗೀತ ಶೃಂಗೇರಿ ಅವರಿಬ್ಬರು ಕೂಡ ರೆಡ್ಡನ್ನು ಕೊಡ್ತಾರೆ. ಇನ್ನು ಶ್ರುತಿ ಅವರು ಕೆಲಸ ಕಳ್ಕೊಂಡಿದ್ದೆ ಅನ್ನೋದಕ್ಕೋಸ್ಕರ ಒಂದು ಗ್ರೀನ್ ಕೊಡ್ತಾರೆ. ಮತ್ತು ನೆಕ್ಸ್ಟ್ ವಿನಯ್ ಅವರು ಕೂಡ ನೀನು ಆಟಿಟ್ಯೂಡ್ ಏನೋ ಒಂದು ಸ್ವಲ್ಪ ಇಷ್ಟ ಆಯಿತು ಅಂತೇಳಿ ಅವರು ಕೂಡ ಗ್ರೀನ್ ಕೊಡ್ತಾರೆ. ಇಬ್ಬರು ರೆಡ್, ಇಬ್ಬರು ಗ್ರೀನ್ ಕೊಡ್ತಾರೆ. ಆಗ ಪೆಂಡಿಂಗಲ್ಲಿ ಇರ್ತಾರೆ. ಆಕೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನಾನು ತುಂಬ ಓಪ್ ಇಟ್ಕೊಂಡು ಬಂದಿದ್ದೆ, ಕೆಲ್ಸಕ್ಕೆ ಬೇರೆ ಈ ಕಡೆ ರಿಸೈನ್ ಮಾಡಿಬಿಟ್ಟೆ, ಇದು ನನಗೆ ಹಿಂಗಾಗೋಯ್ತಲ್ಲ ಅಂತಂದಾಗ, ಜೊತೆಗೆ ಇನ್ನೂ ಒಂದು ಹೇಳ್ತಾಳೆ, ನಾಳಿದ್ದು ನನ್ನ ಬರ್ತಡೇ ಇತ್ತು, ನಾನು ಇಲ್ಲಿ ಸೆಲೆಕ್ಟ್ ಆಗ್ತಿದ್ದಿ, ನಾನು ಅದು ಇಲ್ಲೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಿ ಅಂತ ಎಕ್ಸ್ಪ್ರೆಸ್ ಮಾಡಿದಾಗ ಅವರು ನಿರಂಜನ್ ಹೇಳ್ತಾರೆ, ನೀವಿನ್ನೂ ಏನೂ ಕ್ಯಾನ್ಸಲ್ ಆಗಿ, ನೀವೇನೂ ರಿಜೆಕ್ಟ್ ಆಗಿಲ್ಲ,
ಸೆಲೆಕ್ಟ್ ಆಗಿದ್ದರೆ ಬಟ್ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ, ಹೋಗಿ ಬನ್ನಿ ಅಂತೇಳಿ ಆಕೆನೇ ಕಳಿಸ್ತಾರೆ. ಇನ್ನು ನೆಕ್ಸ್ಟ್ ಬರುವಂಥವ್ರು, ಯಾಕಂದರೆ ಡೈರೆಕ್ಟಾಗಿ ಬೇಗ ಬೇಗ ಹೇಳ್ಬೇಡ, ಒಟ್ಟು 7 ಜನ ಇವತ್ತು ಬಂದಿದ್ದು, ಅದರಲ್ಲಿ ಸೆಲೆಕ್ಟ್ ಹಾಕಿದ್ದು ಒಬ್ಬರೇನೆ. ಯಾರು ಸೆಲೆಕ್ಟ್ ಆಗಿದ್ರು ಆ ಕ್ಯಾರೆಕ್ಟರ್ ಏನು ಅಂತಂದು ಕೂಡ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಬರುವಂಥ ಒಬ್ಬೊಂದು ಕ್ಯಾರೆಕ್ಟರ್ ಯಾವುದು ಅಂತಂದರೆ ಮಾಡರ್ನ್ ಮಹಾಕವಿ ಮಂಜು. ಯಪ್ಪ 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 ಏನು ಮಾತಾಡ್ತಾರೆ ಅಂದರೆ ಅಲ್ಲಿರೋರಿಗೆಲ್ಲ ತಲೆ ಕೆಟ್ಟೋಗ್ಬಿಡ್ತು. ಮಾತು 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 ಮಾತು, ಬರೀ ಪ್ರಾಸಬದ್ಧವಾಗಿ ಸಾಹಿತ್ಯಿಕವಾಗಿ ಬರೀ ಮಾತುಗಳೇ. 20,000 ಕವಿತೆಗಳು ಬರೆದಿದ್ದೀನಿ, 2,000 ಏನೇನೋ ಡೈಲಾಗ್ಗಳು ಬರೆದಿದ್ದೀನಿ, ಏನೇನೋ ಸಿಕ್ಕಾಪಟ್ಟೆ ಹೇಳ್ಬಿಟ್ಟ. ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಒಂದು ರೀತಿ ಅಬ್ಬರಿಸ್ಕೊಂಡು ಸಖತ್ತಾಗಿ ಬಂದ. ಬರ್ತಿದ್ದಂಗೆ ಒಂದು ಸೆಂಟಿಮೆಂಟಾಗಿ ಒಂದು ಮಾತಾಡಿದೆ. ಏನಂತಂದರೆ, ನನ್ನ ತಾಯಿ ಈಗಲೂ ಕೂಡ ನನ್ನನ್ನು ಹೂ ಕಟ್ಟಿ ಮಾರಿ ಅದರಿಂದ ನಾನು ಸಾಕಿರೋದು. ನನ್ನ ತಾಯಿ ಆಸೆ ಬಿಗ್ ಬಾಸಲ್ಲಿ ಇರಬೇಕು, ನಾನು ಹೋಗಬೇಕು ಅನ್ನೋದೊಂದು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದಾಗ, ನಾನು ನಿಮಗೋಸ್ಕರ ಏನು ಮಾಡ್ಬೇಕು ಹೇಳಿ ಅಂತ ಆತ ಕೇಳ್ತಾನೆ. ಏನಂತ ಕೇಳ್ತಾನೆ ಅಂತಂದರೆ, ನಾನು ಏನು ಮಾಡೋಕ್ಕೂ ರೆಡಿ. ಬೇಕಂದರೆ ಸಾಯಿ ಕುಮಾರ್ ಡೈಲಾಗ್ ಹೇಳ, ಅಥವಾ ಯಾರಿಗಾರು ತಲೆ ಬೋಳಿಸ್ಲಾ, ಅಥವಾ ಯಾರಿಗಾರು ನಾನೇ ತಲೆ ಬೋಳಿಸ್ಕಲ್ಲ, ಈ ಥರದವ್ನು ಏನೇನೋ ಮಾತಾಡ್ತಿರ್ತಾನೆ, ತುಂಬ ಮಾತಾಡ್ತಿರ್ತಾನೆ. ಅಲ್ಲಿರೋರಿಗೆಲ್ಲ ಒಂದು ರೀತಿ ಖುಷಿ ಆದರೆ ಒಂದು ಕಡೆ ಇರಿಟೇಷನ್ ಆಗ್ತಿರುತ್ತೆ. ಆಗ ಇವರು ಯಾರು ವಿನಯ್ ಅವರು ಮೊದಲೇ ಪ್ರೋಮೋದಲ್ಲಿ ತೋರಿಸಿದಾಗ ಕರ್ನಾಟಕ ಜನತೆ ಎಲ್ಲ ಬೈತಿದ್ರು. ನಾನು ವೀಡಿಯೋದಲ್ಲಿ ಹೇಳಿದೆ, ವೆಯ್ಟ್ ಮಾಡೋಣ, ಅದೊಂದು ಟಾಸ್ಕ್ ಇರುತ್ತೆ, ಅದು ಎಡಿಟ್ ಮಾಡಿ ಪ್ರೋಮೋ ಬಿಟ್ಟಿರ್ತಾರೆ ಅಂತ. ಈತ ಏನು ಹೇಳ್ತಾನೆ, ಯಾರ್ಯಾರೋ ತಲೆ ಬೋಳ್ಸೋಕ್ಕೂ ರೆಡಿ, ನಾನೇ ತಲೆ ಬೋಳ್ಸ್ಕೊಳ್ಳೋಕ್ಕೂ ರೆಡಿ ಅಂತ ಇವನೇ ಹೇಳ್ತಾರೆ, ಬಿಗ್ ಬಾಸಲ್ಲಿ ಇರೋದಕ್ಕೋಸ್ಕರ. ಅದಕ್ಕೆ ವಿನಯ್ ಅವ್ರು ಹೇಳ್ತಾರೆ, ನಿಮ್ಮ ತಲೆನ ನೀವೇ ಬೋಳಿಸ್ಕೋಬೇಕು ಅಂತ ಹೇಳ್ತಾರೆ. ಹಂಗಂತ ಹೇಳಿದಕ್ಕೆ ಇವನು ಅರ್ಧ ಗಡ್ಡ, ಅರ್ಧ ಮೀಸೆ, ಅರ್ಧ ತಲೆ ಬೋಳಿಸ್ಕೋತಾನೆ. ಬೋಳಿಸುವಾಗಲೂ ಅರ್ಧ ಹೇಳ್ತಾರೆ ಅಲ್ಲಿ ಶ್ರುತಿ ಮೇಡಮು, ನೀವು ಬೋಳಿಸ್ಕೊಂಡ ತಕ್ಷಣ ಸೆಲೆಕ್ಟ್ ಆಗ್ಬಿಡೋದಿಲ್ಲ, ಇದೊಂದು ಟಾಸ್ಕ್ ಅಷ್ಟೇ, ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಆತ ಏನು ಮಾಡ್ತಾನೆ, ಜಸ್ಟು ಅರ್ಧ ಗಡ್ಡ, ಅರ್ಧ ಮೀಸೆ, ಅರ್ಧ ತಲೆ ಎಲ್ಲ ಬೋಳಿಸ್ಕೊತಾನೆ. ಬೋಳಿಸ್ಕೊಂಡಾಗ ಜಸ್ಟು ಆ್ಯಸ್ ಯೂಸಲಿ ಎಲ್ಲರೂ ಕೂಡ ಮೊದಲಿಗೆ ವಿನಯ್ ಅವರು ಅವನ ಆಟಿಟ್ಯೂಡು, ಅವ್ನ ಮಾತು ನೋಡಿ ಒಂದು ರೀತಿ ಜೋಸ್ ಬಂದಂಗೆ ಆಗ್ಬಿಟ್ಟು ಅವನಿಗೆ ಗ್ರೀನ್ ಬಜರ್ ಒತ್ತಾರೆ. ಫುಲ್ ವಿನಯ್ ಕಡೆಯಿಂದ ಸೆಲೆಕ್ಟ್ ಆದ. ನೆಕ್ಸ್ಟು ಚಂದನ್ ಅವರು ಕೂಡ ಅವನ ಆಟಿಟ್ಯೂಡ್ ನೋಡಿ ಗ್ರೀನ್ ಕೊಡ್ತಾರೆ, ಫುಲ್ ಖುಷಿ ಆಗೋದು. ಇನ್ನು ನೆಕ್ಸ್ಟು ಶ್ರುತಿ ಮೇಡಮ್ ಅವರು ಕೂಡ ಗ್ರೀನ್ ಕೊಟ್ಬಿಡ್ತಾರೆ. 3 ಜನ ಗ್ರೀನ್ ಕೊಟ್ಟ ತಕ್ಷಣ ಅವ್ನು ಖುಷಿ ತಡ್ಕೊಳಕ್ಕಾಗ್ದೇ ಸ್ಟೇಜಲ್ಲಿ ಏನು ಓಡಾಡಿಕೊಂಡು ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಖುಷಿಲಿ ಓಡಾಡ್ತಿರ್ಬೇಕಾದ್ರೆ ಇವ್ರ ಜೊತೆಲಿ ಅಲ್ಲಿದ್ದಂತೆ ನಿರಂಜನ್ ಕೂಡ ಕಬಡ್ಡಿ 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 ಅಂದ್ಕೊಂಡು ಅವನು ಓಡಾಡ್ತಾ ಇರ್ತಾನೆ. ಆಮೇಲೆ ನಿಲ್ಲಿಸ್ರಿ ಸುಮ್ಮನೆ, ಏನು ಕಬಡ್ಡಿ ಆಡೋಕ್ಕೆ ಬಂದಿದ್ದೀರಾ ಅಂತಂದಾಗ ಅವ್ನು ನಿಂತ್ಕೋತಾನೆ. ಆಗ ನಾನು ಸೆಲೆಕ್ಟ್ ಆಗ್ಬಿಟ್ಟೆ ಅಂತ ಜೋಸಲ್ಲಿ ಕುಣಿತಾ ಇರ್ತಾನೆ. ಆಗ ನಿರಂಜನ್ ಅವ್ರು ಹೇಳ್ತಾರೆ, ಇನ್ನೂ ಒಬ್ಬರು ಕೊಡ್ಬೇಕನ್ರಿ, ಶೃಂಗೇರಿ ಸಂಗೀತ ಅವ್ರು ಇನ್ನೂ ಕೊಟ್ಟಿಲ್ಲ ಅಂತಂದಾಗ, ಅಯ್ಯೋ ಇನ್ನೊಂದಿದೆಯಾ. ಅವ್ನು ಎಷ್ಟು ಅಂದರೆ ಅಲ್ಲಿ ಹೋಗೋರ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂದರೆ, ನಿಜ ಅಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಸೆಲೆಕ್ಟ್ ಆಗೋದು ಅಂತಂದರೆ ಅದು ಅದೃಷ್ಟನೂ ಇರಬೇಕು. 3 ಜನಕ್ಕೆ ಅವ್ನು ಖುಷಿ ಆಗ್ಬಿಟ್ಟಿರ್ತಾನೆ. ಆಗ ಇವ್ರು ಹೇಳ್ತಾರೆ, ಯಾರು ಶೃಂಗೇರಿ ಸಂಗೀತ ಅವ್ರು ಹೇಳ್ತಾರೆ, ಅಲ್ಲ ಆ್ಯಕ್ಚುಲಿ ನನ್ನ ಒಂದು ರಿಸಲ್ಟ್ ತಗೊಳ್ದೇನೆ ನೀನು ಸೆಲೆಕ್ಟ್ ಅಂತ ಅಂದ್ಬಿಟ್ಟಿಲ್ಲ, ಅದಕ್ಕೋಸ್ಕರ ನಾನು ನಿನ್ನನ್ನು ರೆಡ್ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಅವರೊಬ್ಬರು ರೆಡ್ ಕೊಟ್ಬಿಡ್ತಾರೆ. ತುಂಬ ಬೇಜಾರಾಗೋಗುತ್ತೆ. ಅಲ್ಲ ನೀವು ಒಬ್ಬರು ನಾನು ಕೊಟ್ಬಿಟ್ರೆ ನಾನು ವಿನ್ನಾಗಿ ಹೋಗ್ತಿದ್ದೆ ಅಂತ. ನಾನು ಇಲ್ಲ ನೀವು ನಂದು ವೆಯ್ಟ್ ಮಾಡಬೇಕಾಯಿತು ಅಂತೇಳಿ ಶೃಂಗೇರಿ ಸಂಗೀತ ಅವರು ರೆಡ್ ಬಜರ್ ಕೊಡ್ತಾರೆ. 3 ಜನ ಗ್ರೀನ್ ಕೊಟ್ಟರೆ ಇವರೊಬ್ಬರು ರೆಡ್ ಕೊಡ್ತಾರೆ. ಹಂಗಾಗಿ ಆತನು ಕೂಡ ಸೆಲೆಕ್ಟ್ ಆದರೂ ಕೂಡ ಪೆಂಡಿಂಗಲ್ಲಿ ಇರ್ತಾನೆ. ಆತನು ಕೂಡ ಇಬ್ಬರಾಯ್ತು. ಇನ್ನು 3ನೇವ್ರು ಬರೋದೇ ನಿಶಾ ಅಂತೇಳಿ, 19 ವರ್ಷದ ಅಮೇರಿಕಾ USA ಕನ್ನಡದ ಹುಡುಗಿ. ಅಮೇರಿಕಾದಲ್ಲಿ ಚಿಕ್ಕ ವಯಸ್ಸಿಂದನೂ ಅವರೆಲ್ಲ ಇರೋದು, ಮೂಲ ಅವರ ಅಮೇರಿಕನೇ ಆಗೋಯ್ತಾರೆ. ಈಗ ಅವರು ಬರುವಾಗ ಒಂದು ಏನು ಮಾಡ್ಕೊಬರ್ತಾರೆ ಅಂತಂದರೆ, ಬರುವಾಗಲೇ ಬಿಗ್ ಬಾಸ್ಗೆ ಒಂದು ಪ್ರಪೋಸ್ ಮಾಡೋ ಥರ, ಬಿಗ್ ಬಾಸ್ಗೆ ಈಗ ಹೆಣ್ಮಕ್ಳಿಗೆ ಹೇಗೆ ಬಾಗಿನ ಕೊಡ್ತಾರೆ, ಈ ಸೀರೆ, ಕಾಲುಂಗ್ರ, ಹೂವು, ಬಳೆ, ಕುಪ್ಸ ಎಲ್ಲ ಕೊಡ್ತಾರಲ್ಲ, ಆ ರೀತಿ ಈಕೆ ನಿಶಾ ಅನ್ನೋ ಹುಡುಗಿ ಬಿಗ್ ಬಾಸ್ಗೆ ಒಂದು ಪ್ರಪೋಸ್ ಮಾಡೋದಕ್ಕೆ ಐ ಲವ್ ಯು ಅಂತೇಳಿ ಒಂದು ಬಟ್ಟೆ, ಸೀರೆ, ಕೂಲಿಂಗ್ ಗ್ಲಾಸ್ ಎಲ್ಲ ತೊಗೊಂಬಂದಿರ್ತಾಳೆ. ಅದಾದಮೇಲೆ ಅದ್ರ ಜೊತೆಗೆ ಈಕೆ ಒಂದು ಆ್ಯಬಿ ಅಂತಂದರೆ ತುಂಬ ಒಂದು ಹವ್ಯಾಸ ಏನಂತಂದರೆ, ಒಳ್ಳೆ ಬ್ಯಾಗ್ ಕಲೆಕ್ಷನ್ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೆ ಈಕೆಗೆ SSLC ಪಾಸ್ ಆದಂಥ ಸಂದರ್ಭದಲ್ಲಿ ಇವ್ರ ತಂದೆ ಇವ್ರಿಗೊಂದು $15 ಒಂದು $115 ಒಂದು ಬ್ಯಾಗ್ ಕೊಟ್ಟಿದ್ರಂತೆ, 15,000 ರೂಪಾಯಿದು. ಆ ಬ್ಯಾಗ್ನ ಆಕೆ ತೊಗೊಂಬಂದಿರ್ತಾಳೆ, ಜೊತೆಗೆ ಹಿಡ್ಕೊಬಂದಿರ್ತಾಳೆ. ಆಗ ಇವರು ಕೇಳ್ತಾರೆ, ಏನಂತ ಯಾರಪ್ಪ ಇವ್ರು ಕೇಳ್ತಾರೆ, ನಿಮಗೆ ಬ್ಯಾಗ್ ಕಲೆಕ್ಷನ್ ತುಂಬ ಇದೆ ಅಂತ ಹೇಳ್ತಾರೆ. ಯಾರು ಸಂಗೀತ. ಆದರೆ ಇವ್ರಿಗೆ ಆಲ್ರೆಡಿ ಅಲ್ಲಿ ಮೊದಲೇ ಗೊತ್ತಿರುತ್ತೆ ಅನಿಸುತ್ತೆ, ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅನ್ನೋದು ಇವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ. ನಿಮಗೆ ಬ್ಯಾಗ್ ಕಲೆಕ್ಷನ್ ಇದೆಯಂತೆ ಅಂತ ಹೇಳ್ತಾರೆ ಸಂಗೀತ ಅವರು. ಹಂಗೆ ಹೌದು ಅಂತಂದಾಗ, ಈ ಬ್ಯಾಗ್ ಎಷ್ಟಿರ್ಬೋದು ಅಂತಂದಾಗ 15,000 ರೂಪಾಯಿ ನಮ್ಮ ತಂದೆ ಹಿಂಗೆ ಕೊಟ್ಟಿದ್ರು ಅಂತ ಹೇಳ್ತಾರೆ. ಸರಿ, ಇಷ್ಟೆಲ್ಲ ಹೇಳಿದಾಗ ನೀವು ಬಿಗ್ ಬಾಸ್ಗೆ ಈಗ ಬಂದಾಗ ಬಿಗ್ ಬಾಸ್ಗೆ ಪ್ರಪೋಸ್ ಮಾಡಿದ್ಲಲ್ಲ, ಅದೇನು ಸಾಲದು,
ಏನಾದರೂ ಒಂದು ನಿಮ್ಮಲ್ಲಿ ಇನ್ನೂ ಏನಾದ್ರು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ಲಿರೋ ಗೆಸ್ಟ್‌ಗಳೆಲ್ಲ. ಆಗ ಒಂದು ಟಾಸ್ಕ್ ಕೊಟ್ಟರೆ ಮಾಡ್ತೀರಾ ಅಂತಂದಾಗ, "ಓಹ್! ಎಸ್ ರೆಡಿ ಮಾಡ್ತೀನಿ ನಾನು" ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಶ್ರುತಿ ಮೇಡಮ್‌ಗೂ ಅವ್ರಿಗೂ ಒಂದು ಸ್ವಲ್ಪ ಅದು ಇದು ಮಾತುಕತೆ ನಡೆಯುತ್ತೆ. ಅದು ಮಾತುಕತೆ ಆದಮೇಲೆ ನೆಕ್ಸ್ಟು ಅವಳು ಸಂಗೀತ ಹೇಳ್ತಾರೆ, ಶೃಂಗೇರಿ ಸಂಗೀತ ಹೇಳ್ತಾರೆ, "ನಿಮ್ಮ ಬ್ಯಾಗ್‌ನ ನೀವು ಕಟ್ ಮಾಡಬೇಕು. ಅಂದರೆ ನಿಮ್ಮ ತಂದೆ ಕೊಟ್ಟಿರೋ ನಿಮ್ಮ ಬ್ಯಾಗ್‌ನ ನೀವು ಕಟ್ ಮಾಡಬೇಕು. ನೀವು ರೆಡಿನಾ?" ಅಂತಂದಾಗ ಆಕೆ ಸರಿ ಅಂತ ಒಪ್ಕೊತಾಳೆ. ಒಪ್ಕೊಂಡಾಗ ಮಧ್ಯದಲ್ಲಿ ಈ ಯಾರು ಆ್ಯಂಕರ್ ಇದ್ದಾರಲ್ಲ, ನಿರಂಜನ್ ದೇಶಪಾಂಡೆ ಅವ್ರು ಹೇಳ್ತಾರೆ, "ನಿಮ್ಮ ಬ್ಯಾಗ್ ಒಳಗಡೆ ಇರುವಂಥ ಐಟಮ್‌ಗಳು ಏನೇನಿದೆ?" ಅಂತಂದಾಗ ಒಂದು ಚಿಕ್ಕದು ಫ್ಯಾನು, ಮತ್ತು ಹೆಣ್ಮಕ್ಳು ಲಿಪ್ಟಿಕ್ಕು, ಮೇಕಪ್ ಕಿಟ್ ಎಲ್ಲ ಇದೆಯಲ್ಲ ಅದೆಲ್ಲ ತೆಗೆದು ಹೊರಗಡೆ ಇಡ್ತಾರೆ. ಇದೆಲ್ಲ ಎಷ್ಟಾಗ್ಬೋದು ಅಂದರೆ ₹50,000 ಗಿಫ್ಟ್ ಮೇಕಪ್ ಸೆಟ್ ಒಳಗಡೆ ಇರುತ್ತೆ. ಅದನ್ನೆಲ್ಲನು ನೀವೇನು ಮಾಡಿ ಅಂತಂದರೆ ಒಂದು ಸುತ್ತಿಗೆ ತಗೊಂಡು ಒಡೆದಾಕಿ ಅಂತ ಹೇಳ್ತಾರೆ. ಆಕೆ ಸರಿ ಅಂದ್ಬಿಟ್ಟು ಬಿಗ್ ಬಾಸ್ ಸೆಲೆಕ್ಟ್ ಆಗಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಆಕೆ ಏನು ಮಾಡ್ತಾಳೆ, ಎರಡೇ ಮಾತಾಡ್ದೇನೆ ಅದೆಲ್ಲ ಒಡೆದಾಕ್ತಾಳೆ. ಒಡೆದಾಕ್ದಾಗಿ ಬ್ಯಾಗ್‌ನ ಕಟ್ ಮಾಡಬೇಕು ಅಂತ ಹೇಳಿದ್ರೆ, ಬ್ಯಾಗ್‌ನ ಕಟ್ ಮಾಡಬೇಕು ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ, ವಿನಯ್ ಇವ್ರು ಯಾರು ನಿರಂಜನ್ ದೇಶಪಾಂಡೆ ಹೇಳ್ತಾರೆ, "ತಂದೆ ಪ್ರೀತಿನ ಯಾರು ಕೂಡ ಅದನ್ನು ಅಲ್ಗಳೆಯೋಕ್ಕಾಗಲ್ಲ, ಅದು ಮಾಡೋದು ಬೇಡ" ಅಂತೇಳಿ ಆಕೆನೂ ಕೂಡ ಅವರು ಕೇಳ್ತಾರೆ. ಕೇಳಿದಾಗ ನೆಕ್ಸ್ಟು ತಂದೆ ತಾಯಿ ಪ್ರೀತಿನ ಯಾರು ಕೂಡ ನಾವು ಅದನ್ನು ಟಾರ್ಗೆಟ್ ಮಾಡೋದು ಬೇಡ, ನಿಮ್ಮ ಒಂದು ಕೊಟ್ಟಿರೋ ಸಮಯ ಮುಗಿದಿದೆ. ಈಗ ಗೆಸ್ಟ್‌ಗಳು ಏನಂತಾರೆ, ಜಡ್ಜಸ್ ಏನಂತ ಹೇಳ್ತಾರೆ ನೋಡೋಣ ಅಂತ ಹೇಳಿದಾಗ, ವಿನಯ್, ಶ್ರುತಿ ಇವರಿಬ್ಬರು ಕೂಡ ಗ್ರೀನ್ ಬಜರ್ ಕೊಡ್ತಾರೆ. ಯಾರು, ಈ ಹುಡುಗಿಗೆ ನಿಶಾಗೆ. ನೆಕ್ಸ್ಟ್ ಇನ್ನಿಬ್ಬರು ಯಾರು, ಸಂಗೀತ ಮತ್ತು ವಿನಯ್ ಅವರಿಬ್ಬರು ಕೂಡ ರೆಡ್ ಬಜರ್ ಕೊಡ್ತಾರೆ. ಆಕೆ ಕೂಡ ಪೆಂಡಿಂಗಲ್ಲಿ ಉಳ್ಕೊತಾಳೆ. ಆಕೆ ಕೂಡ ಸೆಲೆಕ್ಟ್ ಆಗಲ್ಲ. ಅಲ್ಲಿಂದ ಅದಾದಮೇಲೆ ನೆಕ್ಸ್ಟು ಬರುವಂಥವ್ರು ಯಾರು ಅಂತಂದರೆ, ಒಂದು ಟ್ವಿನ್ಸ್ ಜೋಡಿ, ಅವಳಿ ಜವಳಿ ಮಕ್ಕಳು ಅಂತೀವಲ್ಲ, ಆ ಥರದ ಇಬ್ಬರು ಅವಳಿ ಜವಳಿ 19 ವರ್ಷದ ಹಾಸನದ ಇಬ್ಬರು ಹೆಣ್ಮಕ್ಳು ಬರ್ತಾರೆ. ನೆಕ್ಸ್ಟ್ ಜೋಡಿ ಬರುವಂಥದ್ದು ಒಟ್ಟು 7 ಜೋಡಿ. ಅದರಲ್ಲಿ ಬರುವಂಥವ್ರು ಇವ್ರು ಬರ್ತಾರೆ. ಅದರಲ್ಲಿ ಯಾರು ಅಂದರೆ, ಒಬ್ಬಳು ಯೋಗಿತಾ ಅಂತೇಳಿ, ಒಬ್ಬರ ಹೆಸರು ಯೋಗಶ್ರೀ ಅಂತೇಳಿ. ಇವರಿಬ್ಬರು ಕೂಡ ಹಾಸನ ಜಿಲ್ಲೆಯವರು. ಅವರಿಬ್ಬರು ಕೂಡ ಅವ್ರದ್ದೊಂದು ಟ್ವಿಸ್ಟ್ ಏನಂತಂದರೆ, ಬಟ್ ಅಭ್ಯಾಸ ಮಾಡ್ಕೊಂಡು ಬಂದಿದ್ರು ಅಂತ ಅನಿಸುತ್ತೆ. ಬರ್ತಾ ಇದ್ದಂಗೆ ಅವ್ರು ಏನೇ ಮಾತಾಡಿದ್ರು ಕೂಡ ಇಬ್ಬರು ಒಟ್ಟೊಟ್ಟಿಗೆ ಮಾತಾಡ್ತಾರೆ. ಏನೇ ಉಚ್ಚಾರಣೆ ಮಾಡಿದ್ರು, ಏನೇ ಪದ ಬಳಕೆ ಮಾಡಿದ್ರು ಕೂಡ ಇಬ್ಬರು ಒಟ್ಟೊಟ್ಟಿಗೆ ಹೇಳ್ತಿರ್ತಾರೆ. ಒಟ್ಟೊಟ್ಟಿಗೆ ಹೇಳ್ತಿರ್ಬೇಕಾದ್ರೆ ಅವರಿಬ್ಬರ ಒಂದು ಆಟಿಟ್ಯೂಡು ಒಂದು 2 ನಿಮಿಷ ಮಾತಾಡ್ತಾರೆ. ಬಟ್ ಜಸ್ಟ್‌ಗಳು ಅಲ್ಲಿ ಬಂದಿದ್ದಂಥ ಜಡ್ಜ್‌ಗಳು ಏನು ಮಾಡ್ತಾರೆ, ನಿಮ್ಗೇನಾದರೂ ಒಂದು ಟ್ವಿಸ್ಟ್, ಇವ್ರಿಗೇನು ಟ್ವಿಸ್ಟ್ ಕೊಡೋದಿಲ್ಲ. ಟ್ವಿಸ್ಟ್ ಕೊಡೋದನ್ನ ಅವ್ರು ಹೇಳ್ತಾರೆ, "ನಿಮ್ಮಿಬ್ಬರು ಜೊತೆಲೇ ಇರ್ತೀರಾ, ಯಾವಾಗಲೂ ಜೊತೆಲೇ ಮಾತಾಡ್ತೀರಾ, ಜೊತೆಲೇ ಇರ್ತೀರಾ" ಅಂತಂದಾಗ ಆಕೆ ಹೇಳ್ತಾಳೆ, ಒಬ್ಬಳು ಯೋಗಾಶ್ರೀನೋಳು, "ನಾವಿಬ್ಬರು ಕೂಡ ಜೊತೆಲೇ ಇರ್ತೀವಿ, ಮದುವೆ ಆದರೂ ಕೂಡ ನಾವಿಬ್ಬರು ಒಬ್ಬರನ್ನೇ ಮದುವೆ ಆಗ್ತೀವಿ, ಇಲ್ಲಾಂದರೆ ಟ್ವಿನ್ಸ್‌ಗೆ ಮದುವೆ ಆಗ್ತೀವಿ" ಅಂತಂದಾಗ ಶ್ರುತಿ ಅವ್ರು ಹೇಳ್ತಾರೆ, "ನಮ್ಮ ತಾಯಿ ಕೂಡ ಇಬ್ಬರು, ನಮ್ಮ ತಾಯಂದಿರು ಕೂಡ ಟ್ವಿನ್ಸ್" ಅಂದಾಗ, "ಹೌದು, ನಾವು ಏನೇ ತೊಗೊಂಡ್ರು ಕೂಡ ಜೊತೆಲೇ ತೊಗೋತೀವಿ. ಡ್ರೆಸ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಏನೇ ಇದು ವೇರ್ ಮಾಡಬೇಕಾದ್ರೂ ನಾವು ಜೊತೆಲೇ ಒಂದೇ ಥರದ್ದು ಹಾಕೋತೀವಿ. ಮದುವೆ ಆದರೆ ಒಂದೇ ಗಂಡನ ಇಬ್ಬರು ಮದುವೆ ಆಗ್ತೀವಿ" ಅಂತ ಅಷ್ಟೊಂದೆಲ್ಲ ಹೇಳ್ತಾರೆ. ಅಷ್ಟು ಹೇಳ್ತಿರ್ಬೇಕಾದ್ರೆ ಈಗ ಒಂದು ಟ್ವಿಸ್ಟ್ ಕೊಡ್ತಾರೆ. ಟೀಮಲ್ಲಿರುವಂಥ ಗೆಸ್ಟ್‌ಗಳು ಜಡ್ಜಸ್ಸು ಒಂದು ಟ್ವಿಸ್ಟ್ ಕೊಡ್ತಾರೆ. ಏನಂತಂದರೆ, "ನೀವಿಬ್ಬರು ಜೊತೆಲಿ ಬಂದಿದ್ದೀರಾ, ಆದರೆ ಇಬ್ಬರಲ್ಲಿ ಯಾರನ್ನಾರು ಒಬ್ಬರನ್ನ ಮಾತ್ರ ಒಳಗಡೆ ಕಳಿಸ್ತೀವಿ, ಯಾರು ಹೋಗ್ತೀರಾ ನೋಡಿ" ಅಂತಂದಾಗ ಅವರಿಬ್ಬರು ಡಿಸ್ಕಸ್ ಮಾಡ್ಕೋತಾರೆ. ಇಬ್ಬರು ಡಿಸ್ಕಸ್ ಮಾಡ್ಕೊಂಡಾಗ ಅದರಲ್ಲಿ ಯಾರು ಯೋಗಿತಾ ಅಂದರೆ ಅಕ್ಕ, ಮೊದಲು ಇವರಿಬ್ಬರು ಹುಟ್ಟೋದಕ್ಕೆ 12 ನಿಮಿಷ ಡಿಫ್ರೆನ್ಸ್ ಅಂತೆ. ಮೊದಲೇ ಬಂದ ತಕ್ಷಣ ಕೇಳ್ತಾರೆ, ನೀವಿಬ್ಬರು ಹುಟ್ಟೋಕ್ಕಿಂತ ಮುಂಚೆ ಇಬ್ಬರಿಗೂ ಎಷ್ಟು ನಿಮಿಷ ಡಿಫ್ರೆನ್ಸ್ ಇದೆ ಅಂದಾಗ 12 ನಿಮಿಷ ಅಂತಾರೆ. ಮೊದಲು ಹುಟ್ಟಿದಂಥ ಯೋಗಿತಾನ ಕೇಳ್ತಾರೆ. ಆ ಯೋಗಿತಾ ಏನು ಮಾಡ್ತಾಳೆ, "ನಾನು ಹೊರಗಡೆ ಹೋಗ್ತೀನಿ, ನನ್ನ ತಂಗಿ ಯೋಗಶ್ರೀ ಇರ್ತಾಳೆ" ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಯೋಗಿತಾ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಈ ಶ್ರುತಿಯವರು ಮತ್ತು ಯಾರು ಸಂಗೀತ ಅವರಿಬ್ಬರು ಮಾತಾಡ್ಕೊಂಡು ಯೋಗಿತಾ ಸ್ಟಾಪ್ ಅಂತಾರೆ. ಸ್ಟಾಪ್ ಅಂತಂದಾಗ, "ನೀವು ಬನ್ನಿ, ಯೋಗಶ್ರೀ ಹೋಗಲಿ" ಅಂತಂತಾರೆ. ಸರಿ ಅಂದ್ಬಿಟ್ಟು ಯೋಗಶ್ರೀನ ಕಳಿಸ್ಬಿಡ್ತಾರೆ. ಯೋಗಿತಾ ಅಂದರೆ ಮೊದಲನೇ ಹುಡುಗಿ ದೊಡ್ಡವಳು ನಿಂತ್ಕೋತಾಳೆ. ದೊಡ್ಡವಳು ನಿಂತ್ಕೊಂಡಾಗ, "ನೀವು ಬಿಗ್ ಬಾಸ್ ಮನೆ ಒಳಗಡೆ ಏನಕ್ಕೆ ಹೋಗಬೇಕು ಹೇಳಿ" ಅಂತ ಹೇಳ್ತಾರೆ. ಆದರೆ ಅವ್ರದ್ದು ರೀಸನ್ ಅಷ್ಟೇನು ಸೂಟಬಲ್ ಆಗಲಿಲ್ಲ. ಸೂಟಬಲ್ ಆಗದೆ ಇದಕ್ಕೆ ಅವ್ರೇನು ಮಾಡ್ತಾರೆ, 4 ಜನ ಕೂಡ ರೆಡ್ ಬಜಾರ್ನೇ ಒತ್ತಾರೆ. ರೆಡ್ ಸಿಗ್ನಲೇ ಬರುತ್ತೆ. 4 ಜನ ಜಡ್ಜಸ್ಸು ಕೂಡ ಅವರಿಬ್ಬರು ಕೂಡ ಸೆಲೆಕ್ಟ್ ಆಗಲ್ಲ. ಅವರಿಬ್ಬರು ಹೊರ್ಟೋಗ್ತಾರೆ. ಈ ನೆಕ್ಸ್ಟ್ ಬರೋರು ಯಾರು ಅಂತಂದರೆ, ಚರಣ್ ಶೆಟ್ಟಿ ಅಂತೇಳಿ 33 ವರ್ಷ MBA ಓದಿರೋದು, ಮೂಲ ಮಂಗಳೂರು. ಆದರೆ ಈತಂದು ಒಂಥರ ಡಿಫ್ರೆಂಟು. ನಗಬೇಕೋ, ಅಳಬೇಕೋ, ಕೋಪ ಮಾಡ್ಕೋಬೇಕು, ಜಡ್ಜಸ್ಗೆ ಒಂಥರ ಕನ್ಫ್ಯೂಸ್ ಆಗೋಯ್ತು. ಈತಂದೇನಂದರೆ MBA ಓದಿದ್ರು ಕೂಡ ಎಲ್ಲೂ ಕೂಡ ಕೆಲಸ ಸಿಕ್ಕಿಲ್ವಂತೆ. ಆಮೇಲೆ ಜೊತೆಗೆ ಈತ ಮೊಬೈಲ್ ಕೂಡ ಬಳಸೋದಿಲ್ವಂತೆ. ಸ್ವಂತ ಮೊಬೈಲ್ ಅಂತ ಒಂದಿಲ್ವಂತೆ. ಆದರೆ ಇವತ್ತೊಂದು ಮೊಬೈಲ್ ತಂದಿದ್ದೀನಿ, ಅದು ನಮ್ಮ ತಾಯಿದು. ಮತ್ತು ನೀವು ಹೇಗೆ ಇದಕ್ಕೆ ಅಪ್ಲೈ ಮಾಡಿರಿ ಅಂತಂದಾಗ, ನಾವು ನಿಮ್ಗೆ ಹೇಗೆ ಗೊತ್ತಾಯಿತು ಅಂತಂದಾಗ, ಬೇರೆ ಟಿ ವಿಲಿ ನೋಡಿ ಗೊತ್ತಾಯಿತು. ಹೇಗೆ ಅಪ್ಲೈ ಮಾಡಿದ್ರಿ ಅಂದರೆ, ನಮ್ಮ ತಾಯಿ ಮೊಬೈಲಿಂದ ಅಪ್ಲೈ ಮಾಡಿದ್ವಿ. ಈಗಲೂ ಮೊಬೈಲ್ ತಂದಿದ್ದು ನಮ್ಮ ತಾಯಿದೆ.
ನನಗೆ ಎಲ್ಲೂ ಕೂಡ ಕೆಲಸ ಕೊಡಲಿಲ್ಲ, ಎಲ್ಲೋದ್ರೂ ಕೂಡ ತುಂಬ ಅವಮಾನ ಮಾಡಿದ್ರು. ಹಾಗಾಗಿ ನಾನು ಬಂದೆ, ಅದು ಇದು ಈ ಥರದ್ದೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರಿ ಆಯಿತು ಅಂತ ಹೇಳ್ತಿದ್ದಂಗೆ, ಆಯಿತು ನೀವು ಒಳಗಡೆ ಹೋಗಬೇಕು ಅಂತಂದರೆ ಏನಕ್ಕೆ ಅಂತ ಹೇಳಿ ಅಂತಂದ್ರೆ ಆತ ಮಾತಾಡ್ತಾನೆ, ಒಂದು ವಿಷಯನ ಬಿಟ್ಟು ಬೇರೆ ಥರ ಮಾತಾಡ್ತಾನೆ. ಈಗ ಸರ್ ನಾವು ಸಿನಿಮಾ ಅಂತಂದಾಗ ತುಂಬ ಸಿನಿಮಾ, ಕನ್ನಡ ಸಿನಿಮಾ ನೋಡ್ತೀವಿ, ಆದರೆ ನಾವು ದುಡ್ಡು ಕೊಟ್ಟು ನೋಡ್ತೀವಿ. ಆದರೆ ಸೆಲೆಬ್ರಿಟಿಗಳು ದುಡ್ಡೇ ಕೊಟ್ಟು ನೋಡೋದಿಲ್ಲ ಅಂತ. ಅದಕ್ಕೆ ಚಂದನ್ ಶೆಟ್ಟಿ ಅವ್ರು ಹೇಳ್ತಾರೆ, ಯಾರ್ರೀ ನಿಮ್ಗೆ ಹೇಳ್ದವರು, ನಮ್ಮ ಸಿನಿಮಾಗಳನ್ನ ನಾವು ಕೂಡ ದುಡ್ಡು ಕೊಟ್ಟೆ ನೋಡ್ತೀವಿ, ನಿಮಗೆ ಅದ್ಯಾರು ಆ ಥರ ನೋಡೋರು ಯಾರು ಹೇಳ್ರಿ ಅಂತಾರೆ. ಚಂದನ್ ಶೆಟ್ಟಿ ಅವರು ಹೇಳ್ತಾರೆ, ಶ್ರುತಿ ಅವರು ಹೇಳ್ತಾರೆ. ಅದಕ್ಕೆ ಕೆಲವರು ಹೇಳ್ತಾರೆ ಹೀಗೆ ಅಂತ ಒಂದು ಸ್ವಲ್ಪ ರೂಡಾಗಿ ಮಾತಾಡ್ಬಿಡ್ತಾನೆ. ಅದು ಎಲ್ರಿಗೂ ಸ್ವಲ್ಪ ಹರ್ಟ್ ಆದಂಗೆ ಆಯಿತು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಒಳಗಡೆ ಹೋಗಿ ನೀನು ಏನು ಮಾಡ್ತೀಯಾ, ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಏನು ಮಾಡ್ತೀಯ ಅಂದಾಗ ಆತ ಕೊಟ್ಟಂಥ ರೀಸನು ಅಷ್ಟೇ ಸೂಕ್ತವಾಗಿರಲಿಲ್ಲ. ಅದಕ್ಕೆ 3 ಜನ ಎಲ್ಲರೂ ಕೂಡ ಸಂಗೀತ ಅವರೊಬ್ಬರು ಬಿಟ್ಟು ಇನ್ನು ಉಳಿದವರು ಎಲ್ಲರೂ ಕೂಡ ಆತನ ಒಂದು ಆಟಿಟ್ಯೂಡ್ ನೋಡಿ ಒಂದು ಗ್ರೀನ್ ಬಜಾರ್ ಕೊಡ್ತಾರೆ. ಆದರೆ ಸಂಗೀತ ಅವರೊಬ್ಬರು ಮಾತ್ರ ರೆಡ್ ಬಜಾರ್ ಕೊಡ್ತಾರೆ. ಆತನು ಕೂಡ ಪೆಂಡಿಂಗ್ ಉಳ್ಕೊತಾನೆ. ಅದಾದ ನಂತರ ನೆಕ್ಸ್ಟ್ ಬರುವಂಥದ್ದೇ ಒಂದು ರೀತಿ ಜೋಸ್. ನಿಜವಾಗ್ಲೂ ಕೂಡ ಬಹಳ ಖುಷಿಯಾಗೋಯ್ತು ನಮಗೂ ಕೂಡ. ಯಾರು ಅಂದರೆ ಈಗ ಪ್ರೋಮೋದಲ್ಲೆಲ್ಲ ಸಿಕ್ಕಾಪಟ್ಟೆ ಮಿಂಚಿದಂಥ ಒಬ್ಬರು ಮಹಿಳೆ ಅಂತಂದರೆ ರತ್ನ ಅಂತೇಳಿ. ಅವರು 72 ವರ್ಷದ ಮಹಿಳೆ. ಆದರೆ 72 ವರ್ಷ ಅಂತಂದರೆ ಮುದುಕಿ ಅಂತ ಕರೀತಾರೆ ಸಾಮಾನ್ಯವಾಗಿ. ಆಕೆ ಆಟಿಟ್ಯೂಡ್ ನೋಡಿದ್ರೆ ನಾವು ಕರಿಬಾರ್ದು. 72 ವರ್ಷದ ವಯೋವೃದ್ಧೆ ಅಂತ ಹಿಂಗೆಲ್ಲ ಕರೀತಾರೆ. ಆದರೆ ಆಕೆ ಆಟಿಟ್ಯೂಡ್ ನೋಡಿದ್ರೆ 72 ವರ್ಷ ಅಂತ ಅನ್ಸೋದೇ ಇಲ್ಲ. ಒಂದು 40-45 ಇರ್ಬೋದೇನೋ ಅನಿಸುತ್ತೆ. ಒಳಗಡೆ ಬರ್ತಿದ್ದಂಗೆ ಏನು ಜೋಸಾಗಿ ಬರ್ತಾರೆ. ಅವರು ಮೂಲತಃ ಬಂದು ಬಂಗಾರಪೇಟೆಯವರು, ಕೋಲಾರ ಜಿಲ್ಲೆ ಬಂಗಾರಪೇಟೆಯಿಂದ ಬಂದಿರುವಂಥವ್ರು. ಗೌರ್ಮೆಂಟ್ ಸ್ಕೂಲಲ್ಲಿ HM ಆಗಿ ರಿಟೈರ್ಡ್ ಆಗಿ ಈಗ ಒಂದು ಪ್ರೈವೇಟ್ ಸ್ಕೂಲ್ ನಡೆಸ್ತಾ ಅದರಲ್ಲೂ ಕೂಡ HM ಆಗಿ ಕೆಲಸ ಮಾಡ್ತಿದ್ದಾರಂತೆ. ಜೊತೆಗೆ ಕಳೆದ 20 ವರ್ಷಗಳಿಂದ ಫ್ರೀಯಾಗಿ 100 ಜನಗಳಿಗೆ ಅವರು ಯೋಗ ಹೇಳ್ಕೊಟ್ಟಿದ್ದಾರಂತೆ. ಹಂಗಂತ ಹೇಳಿದಾಗ ಇವರು ವಿನಯ್ ಅವ್ರು ಹೇಳ್ತಾರೆ, ಸರಿ ನೀವು ಹಿಂಗೆಲ್ಲ ಇಲ್ಲ ಫಿಟ್ಟಾಗಿ ಆರೋಗ್ಯದ ಬಗ್ಗೆ ಇಷ್ಟೊಂದು ಕಾಳಜಿ ಇದೆಯಲ್ಲ, ಬಿಗ್ ಬಾಸ್ ಮನೆಯೊಳಗಡೆ ಊಟ ತಿಂಡಿ ಕಷ್ಟ ಆಗುತ್ತೆ, ಏನು ಮಾಡ್ತೀರಾ ಅಂತಂದಾಗ ಅಟ್ಲೀಸ್ಟ್ ನೀರಾದರೂ ಕೊಡ್ತಾರಲ್ಲ ಸರ್, ಒಂದು ಗಂಟೆ ಒಂದು ಲೋಟ ನೀರು ಕೊಟ್ಟರೆ ಸಾಕು, ನಾನು ಆರಾಮಾಗಿ ಆಡ್ತೀನಿ ಅಂದ್ಬಿಟ್ಟು ತೊಡೆ ತಟ್ಟಿ ಹೇಳ್ತಾಳೆ. ಆ ತೊಡೆ ತಟ್ಟಿದ್ದು ಎಲ್ಲರೂ ಜೋಶ್ ಆಗ್ಬಿಡ್ತಾರೆ. ಇದೇ ಯಾವುದು ಪ್ರೋಮೋದಲ್ಲಿ ತೊಡೆ ತಟ್ಟಿದ್ದು ಒಂದು ಹೈಲೈಟಾಗಿ ಬರ್ತಿದ್ದು. ಹೈಲೈಟ್ ಅದು ಬರ್ತಿದ್ದಾಗ ಸರಿ ಆಯಿತು ಅಂದ್ಬಿಟ್ಟು ಈಕೆ ಎಲ್ಲ ಹೇಳ್ತಾರೆ. ಅಷ್ಟೆಲ್ಲ ಹೇಳಾದ್ಮೇಲೆ ನೀವು ಈಗ ಬಿಗ್ ಬಾಸಲ್ಲಿ ಯಾವ ಒಳಗಡೆ ಸೆಲೆಕ್ಟ್ ಆಗಿದಾಗ ಯಾವ ಥರ ಬಟ್ಟೆ ಹಾಕೋಕ್ಕಾಗುತ್ತೆ ಅಂತ ಇವರು ಯಾರು ಸಂಗೀತ ಕೇಳ್ತಾರೆ. ನಿಕ್ಕರು, ಚಡ್ಡಿ, ನಿಕ್ಕರು, ಬನಿಯನ್ನು, ಜೀನ್ಸು, ಶರ್ಟು, ಪ್ಯಾಂಟು ಎಲ್ಲವನ್ನು ಹಾಕೋಕ್ಕೆ ನಾನು ರೆಡಿ ಇದ್ದೀನಿ, ಆಯಿತಾ. ನಾನು ನೋಡೋಕೆ ಹಿಂಗಿದ್ದೀನಿ ಅಷ್ಟೇ. ಇವಾಗ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ. ನಾನೇನಾರು ಒಂದು ಶಾರ್ಟ್ಸು ಅದಿದೇನು ಹಾಕೊಂಬಂದಿದ್ರೆ ಒಂದು ಆಸನನೇ ಹಾಕ್ಬಿಡ್ತಾ ಇದ್ದಿ, ಕುಂತ್ಕೊಂಡೇ ಬಿಡ್ತಾ ಇದ್ದಿ ಅಂತ ಹೇಳ್ತಾರೆ. ಎಲ್ರಿಗೂ ಸಿಕ್ಕಾಪಟ್ಟೆ ಜೋಶ್. ಮತ್ತು ಎಲ್ಲರೂ ಕೂಡ ಒಂದು ರೀತಿ ಫುಲ್ಲು ಎಕ್ಸೈಟ್ಮೆಂಟ್ ಆಗ್ಬಿಡ್ತಾರೆ. ಅವರು ರತ್ನ ಅವ್ರು ಮಾತಾಡೋ ಆ ಅಮ್ಮ ರತ್ನ ಅವರು ಅಂತಂದ್ರೆ ನೀವೆಲ್ಲ ದೊಡ್ಡವರು ಅನ್ಕೊಬಿಡು, ಒಂದು ಯಂಗ್ ಏಜ್ ಅನ್ಕೋಬೋದು. ಇಲ್ಲ ಒಂದು 72 ವರ್ಷದ ಮುದುಕಿ ಅಂತಂದರೆ ತಪ್ಪಾಗಿ ತಿಳ್ಕೊಬಾರ್ದು. ಅವ್ರ ಖುಷಿ, ಅವರ ಎಕ್ಸೈಟ್ಮೆಂಟ್ ನೋಡಿದ್ರೆ ಸಖತ್ತಾಗಿದ್ದಾರೆ. ಅವರ ಇದನ್ನ ನೋಡಿ ಎಲ್ಲರೂ ಕೂಡ 3 ಜನ, ಚಂದನ್ ಅವರು ಒಬ್ಬರು ಬಿಟ್ಟು 3 ಜನ ಕೂಡ ಗ್ರೀನ್ ಕೊಡ್ತಾರೆ. ಆದರೆ ಅವ್ರನ್ನೂ ಕೂಡ ಪೆಂಡಿಂಗ್ ಉಳಿಸ್ತಾರೆ. ಚಂದನ್ ಅವರೊಬ್ಬರು ಕೊಡೋದಿಲ್ಲ, ಅವ್ರನ್ನೂ ಕೂಡ ಪೆಂಡಿಂಗಲ್ಲಿ ಉಳಿಸ್ತಾರೆ. ಇನ್ನು ನೆಕ್ಸ್ಟು ಬರುವಂಥದ್ದು ಈ ಇನ್ಸ್ಟಾಗ್ರಾಮಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು, ತುಂಬ ಜನ ನೋಡಿರ್ತಾರೆ. ಏನಂತಂದರೆ ಕಬಾಬು ಬೇಯ್ತಾ ಇರೋ ಕಬಾಬಲ್ಲಿ ಕಬಾಬ್ನ ಈ ಕೈ ಹಾಕಿ ಎಣ್ಣೆ ಒಳಗಡೆಯಿಂದನೇ ಕಬಾಬ್ ಎತ್ತಿದ್ದು ಒಂದು ವಿಡಿಯೋ ಬರ್ತಿತ್ತು. ಅದೇನು ನಿಜಾನ ಸತ್ಯನೇನು ಅಂತ ತುಂಬ ಜನಕ್ಕೆ, ಅಂದರೆ ಕಬಾಬ್ ಎಣ್ಣೆ ಒಳಗಡೆ ಬೇಯ್ತಿರುತ್ತಲ್ಲ ಅದರೊಳಗಡೆ ಕೈ ಹಾಕಿ ಒಬ್ಬ ಮೇಲ್ಗೆ ತೆಗಿತಾ ಇದ್ದ. ಆತನ ಹೆಸರು ಬಂದು ಕಬಾಬ್ ಮಂಜು ಅಂತೇಳಿ. ಆತನು ಕೂಡ ಸೆಲೆಕ್ಟ್ ಆಗಿ ಆತ ಬಂದಾಗ ನೀವು ಯಾರು ಏನು ಅಂತ ಪರಿಚಯ ಅವ್ರು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿರಂಜನ್ ದೇಶಪಾಂಡೆ ಹೇಳಿದ್ರು, ನಿಮ್ಮ ವೀಡಿಯೋಗಳೆಲ್ಲ ನಾವು ಈ ಇನ್ಸ್ಟಾಗ್ರಾಮೆಲ್ಲ ಸಿಕ್ಕಾಪಟ್ಟೆ ನೋಡಿದ್ದೀವಿ ಅಂತಂದಾಗ ನೀವು ಏನಕ್ಕೋಸ್ಕರ ಬಿಗ್ ಬಾಸ್ ಬಂದಿದ್ದೀರಿ ಅಂತ ಕೇಳಿದಾಗ ಆತ ಹೇಳಿದು ಒಂದು ರೀಸನ್ ಏನಂತಂದರೆ, ನನ್ನ ತಾಯಿ ಮತ್ತು ನನ್ನ ತಮ್ಮ ಕಳೆದೋಗ್ಬಿಟ್ಟಿದ್ದಾರೆ ಸುಮಾರು ವರ್ಷಗಳಿಂದ, ಅವರು ಸಿಗಲಿ ಮತ್ತೆ ಅಂತೇಳಿ ನಾನು ಸಿಗಬೇಕು ಅನ್ನೋದಕ್ಕೋಸ್ಕರ ಬಿಗ್ ಬಾಸ್ ಬಂದಿದ್ದೀನಿ ಅಂತ ಕೇಳ್ತಾರೆ. ಸರಿ, ಬಿಗ್ ಬಾಸ್ ಮನೆ ಒಳಗಡೆ ಏನಕ್ಕೆ ಹೋಗಬೇಕು ಅಂತ ಕೇಳಿದ್ರೆ ಆತ ಹೇಳೋ ರೀಸನ್ ಮತ್ತೆ ಅದೇ ರಿಪೀಟ್ ಹೇಳ್ತಾನೆ. ಏನಂತಂದರೆ, ನನ್ನ ತಾಯಿ ಮತ್ತು ನನ್ನ ತಮ್ಮನ ಹುಡುಕೊಳ್ಳೋಕ್ಕೋಸ್ಕರ ನಾನು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ. ಇದು ನಿಮ್ಮ ವೈಯಕ್ತಿಕ ಕಣ್ರಿ. ಬಿಗ್ ಬಾಸ್ ಮನೆ ಒಳಗಡೆ ಏನಕ್ಕೆ ಹೋಗಬೇಕು ಅಂತಂದಾಗ ಅವನು ಅದನ್ನೇ ಹೇಳ್ತಾರೆ. ಅದನ್ನೇ ಹೇಳಿದ್ದಕ್ಕೆ ಅವರು ಎಲ್ಲರೂ ಕೂಡ ಒಟ್ಟು 4 ಜನ ಕೂಡ ಗ್ರೀನ್ ಕೊಡೋದಿಲ್ಲ, ಒಬ್ಬರು ಕೂಡ ಗ್ರೀನ್ ಕೊಡಲ್ಲ, ಎಲ್ಲರೂ ಕೂಡ ರೆಡ್ಡೇ ಕೊಡ್ತಾರೆ. ಆತನು ಕೂಡ ಆತಂದು ಆಗಲಿಲ್ಲ, ಆತನು ಕೂಡ ಮನೆ ವಾಪಸ್ ಕಳಿಸ್ಬಿಟ್ರು. ಇದಾದಮೇಲೆ ಲಾಸ್ಟಿಗೆ ಬರುವಂಥದ್ದು ಮಂಡ್ಯ ಜಿಲ್ಲೆಯ ವರಗೇರಹಳ್ಳಿಯಲ್ಲಿ ಇರುವಂಥ ವರಗೇರಹಳ್ಳಿಯ ಒಬ್ಬ ಮಹಿಳೆ. ಆಕೆ ಹೆಸರು ಬಂದು ಪೂರ್ಣಿಮಾ ಅಂತೇಳಿ KSRTCಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿರುವಂಥ ಒಬ್ಬ ಹೆಣ್ಮಗಳು, ಒಂದು 35-40 ವರ್ಷದ ಹೆಣ್ಮಗಳು. ಅವ್ರದ್ದು ನೆಕ್ಸ್ಟ್ ಬರುವಂಥ ಲಾಸ್ಟ್ ಇವ್ರದೇ ತೋರಿಸಿದ್ದು 7 ಜನದಲ್ಲಿ.
ಅವ್ರನ್ನ ತೋರಿಸ್ತಾರೆ. ಅವ್ರದ್ದು ಏನು ಕೆಲಸ ಅಂತಂದರೆ ಇದು ಟೈರ್ನ ತೆಗೆಯುವಂಥದ್ದು, ಟೈರ್ ಹಾಕುವಂಥದ್ದು, ನಾನು ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಒಂದು ಟೈರಲ್ಲಿ ಸೈಡಲ್ಲಿ ಇಟ್ಟಿರ್ತಾರೆ, ಆ ಟೈರ್ನ ಎತ್ಕೊಬನ್ನಿ ಅಂತಾರೆ. ಟೈರ್ ತೊಗೊಬರ್ತಾರೆ. ಟೈರ್ ಎತ್ಕೊಬಂದಾಗ 30 ಸೆಕೆಂಡು ಆ ಟೈರ್ನ ಎತ್ತಿಡ್ಕೊಳ್ಳಿ ಅಂತೇಳಿ ಅವ್ರಿಗೊಂದು ಏನು ಒಂದು ಟಾಸ್ಕ್ ಕೊಡ್ತಾರೆ. ಅಂದರೆ ಬರ್ತಾ ಇದ್ದಂಗೆ ಅವ್ರ ಮಾತು, ಅವ್ರ ನಗು ಸಿಕ್ಕಾಪಟ್ಟೆ ಎಲ್ರಿಗೂ ಖುಷಿ ಆಗ್ಬಿಡುತ್ತೆ. ಅಷ್ಟೇ ಅವ್ರು ಕೊಡೋದು ಒಂದೇ ಟಾಸ್ಕ್ ಏನಂದರೆ, ನೀವು ನಿಜವಾಗ್ಲೂ ಕೂಡ ಟೈರ್ ಚೇಂಜ್ ಮಾಡಿ ಟೈರ್ ಹಾಕ್ತೀರಾ ಅಂದಾಗ ಹೌದು ಅಂತ ಅಂದಾಗ, ಸರಿ ಹಂಗಾದರೆ ಈ ಒಂದು 30 ಸೆಕೆಂಡು ಆ ಟೈರ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ. 30 ಸೆಕೆಂಡ್ ಆಕೆ ಒಂಚೂರು ಅಲುಗಾಡಲ್ಲ, ಹಂಗೆ ಹಿಡ್ಕೊಂಡಿರ್ತಾರೆ. ಹಂಗೆ ಹಿಡ್ಕೊಂಡಿದ್ದಾಗ ಸರಿ ಅಂತ ಅಂದ್ಬಿಟ್ಟು ಅವರು ಆಕೆ ಮಾತು, ಆಕೆ ನಡೆ ನುಡಿ ಅದಕ್ಕೆ ತುಂಬ ಖುಷಿ ಆಗೋಯ್ತು. ಆ ಟೈರ್ ಒಂದೇನು ಕಾಂಪಿಟೇಷನ್ ಕೊಟ್ಟಿದ್ರು, ಅದರಲ್ಲಿ ಆಕೆ ಹಿಡ್ಕೊಂಡು ಬಿಡ್ತಾಳೆ, ಅದರಲ್ಲಿ ಗೆಲ್ತಾಳೆ, ಆ ಥರ ಬಿಡ್ತಾರೆ. ಜೊತೆಗೆ ನೀವು ಹೇಗೆ ಬಂದ್ರಿ ಈ ಫೀಲ್ಡ್ಗೆ ಅಂತ ಅಂದಾಗ, ನಾನು ಒಂದು ಬಸ್ ಬಂದಿತ್ತು, ಅವಾಗ ಒಂದು ಚಿಕ್ಕದು ಒಂದು 30-40 ಸೆಕೆಂಡ್ದು ಒಂದು ವೀಡಿಯೋ ಮಾಡಿ ಹಾಕಿದೆ ನನ್ನೊಂದು ಇನ್ಸ್ಟಾಗ್ರಾಮಲ್ಲಿ. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಲ್ಲಿಂದ ಆಚೆಗೆ ನನಗೆ ಒಳ್ಳೆ ಫಾಲೋವರ್ಸ್ ಬಂದರು. ಇದೆಲ್ಲ ಸ್ಟೋರಿ ಹೇಳ್ತಾರೆ. ಮತ್ತು ಆಕೆಯ ಮಂಡ್ಯ ಭಾಷೆ ಸೊಗಡು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ಎಲ್ಲರೂ ಕೂಡ. ಒಟ್ಟು 7 ಜನ ಬಂದವರಲ್ಲಿ ಈ ಪೂರ್ಣಿಮಾ ಅನ್ನೋ ಮಂಡ್ಯ ಜಿಲ್ಲೆಯ ಹೊರಗೇರಹಳ್ಳಿಯ ಒಂದು ಯಾವುದು KSRTC ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇರುವಂಥ ಈ ಪೂರ್ಣಿಮಾ ಅನ್ನೋರೊಬ್ಬರನ್ನೇ ಮಾತ್ರ ಎಲ್ಲರೂ ಕೂಡ ಗ್ರೀನ್ ಬಜಾರ್ ಕೊಟ್ಟು ಸೆಲೆಕ್ಟ್ ಮಾಡಿದ್ದಾರೆ. ಒಟ್ಟು 7 ಜನದಲ್ಲಿ ಇವತ್ತು 60 ಜನ ಏನಿದಾರೋ ಅದರಲ್ಲಿ 7 ಜನ ಮಾತ್ರ ಇವತ್ತು ಬಂದಿದ್ರು. 7 ಜನದಲ್ಲಿ ಸೆಲೆಕ್ಟ್ ಆಗಿದ್ದು ಅಂದರೆ ಸ್ಟಾರ್ ಕಂಟೆಸ್ಟೆಂಟ್ ಅಂತೇಳಿ ಸೆಲೆಕ್ಟ್ ಆಗಿದ್ದು ಇವರೊಬ್ಬರೇನೆ. ಇನ್ನು ಉಳಿದವರೆಲ್ಲರೂ ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ. ಇನ್ನು ಮುಂದೆ ನಾಳೆ ಏನಾಗುತ್ತೆ ಅಂತ ನೋಡಬೇಕು. ಇದೇ ರೀತಿ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರೂ ಕೂಡ ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು.